ಹಾಯ್ ಫ್ರೆಂಡ್ಸ್, ನನ್ನ ಶರಣ್. ಫ್ರೆಂಡ್ಸ್, ಒಬ್ಬ ಚಿಕ್ಕ ಯೂಟ್ಯೂಬರ್ ಖುಷಿಯಾಗೋದು ಎರಡು ಟೈಮ್ನಲ್ಲಿ. ಒಂದು ಚಾನಲ್ ಮಾನಿಟೈಸೇಷನ್ ಆದಮೇಲೆ ಅವಾಗ ಖುಷಿಯಾಗುತ್ತೆ, ಭಾಳ ಖುಷಿಯಾಗುತ್ತೆ. ಮತ್ತು ಇನ್ನೊಂದು ಫಸ್ಟ್ ಪೇಮೆಂಟ್ ತೊಗೊಂಡಾಗ. ಈ ಎರಡು ಟೈಮ್ನಲ್ಲಿ ಭಾಳ ಖುಷಿಯಾಗುತ್ತೆ ಫ್ರೆಂಡ್ಸ್ ಯೂಟ್ಯೂಬರ್ಸ್ಗೆ, ಚಿಕ್ಕ ಯೂಟ್ಯೂಬರ್ಸ್ಗೆ. ಫಸ್ಟ್ ಪೇಮೆಂಟ್ ತೊಗೊಂಡಾದ್ಮೇಲೆ ಸೆಕೆಂಡ್ ಪೇಮೆಂಟ್, ಥರ್ಡ್ ಪೇಮೆಂಟ್ ತೊಗೊಂಡ್ರೆ ಅಷ್ಟೇನು ಖುಷಿಯಾಗಲ್ಲ. ಫಸ್ಟ್ ಪೇಮೆಂಟ್ ಯಾವಾಗ ಬರುತ್ತೋ ಅವ್ರ ಕೈಯಲ್ಲಿ ಅವಾಗ ಭಾಳ ಖುಷಿಯಾಗುತ್ತೆ ಫ್ರೆಂಡ್ಸ್. ಈಗ ನಾನು ಹೇಳಕ್ಕೆ ಏನು ಹೊಂಟಿದ್ದೀನಿ ಅಂತಂದರೆ, ಎರಡು ಇಂಪಾರ್ಟೆಂಟ್ ಥಿಂಗ್ ನೀವು ನೆನಪಲ್ಲಿ ಇಟ್ಕೋಬೇಕು, ಅದನ್ನು ನೀವು ಪಾಲಿಸ್ಬೇಕು ಫ್ರೆಂಡ್ಸ್. ಇದನ್ನು ನೀವು ಪಾಲಿಸಿದರೆ ನಿಮಗೆ ದುಡ್ಡು ಬರೋದ್ರಲ್ಲಿ ಏನೂ ಪ್ರಾಬ್ಲಮ್ ಆಗೋಲ್ಲ ಫ್ರೆಂಡ್ಸ್. ನೀವು 4000 ವಾಚ್ ಟೈಮ್ ಮತ್ತು 1000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ತೀರಾ. ಕಂಪ್ಲೀಟ್ ಮಾಡೋದಕ್ಕೆ ಭಾಳಷ್ಟು ಟೈಮ್ ತೊಗೊಳುತ್ತೆ, ಭಾಳ ಕಷ್ಟಪಡಬೇಕಾಗುತ್ತೆ. ನೀವು ಯೂಟ್ಯೂಬರ್ ಆಗಿದ್ದರೆ ನಿಮಗೆ ಗೊತ್ತಿರುತ್ತೆ ಎಷ್ಟು ಕಷ್ಟಪಡಬೇಕು. ಒಬ್ಬೊಬ್ಬ ಸಬ್ಸ್ಕ್ರೈಬರ್ಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಕು ಅಂತಂದರೆ ಎಷ್ಟೆಲ್ಲ ಕಷ್ಟಪಡಬೇಕಾಗುತ್ತೆ. ವಾಚ್ ಟೈಮ್ ಕಂಪ್ಲೀಟ್ ಮಾಡಬೇಕಾದ್ರೆ ಎಷ್ಟು ಕಷ್ಟಪಡಬೇಕಾಗುತ್ತೆ ಅಂತೇಳಿ ನಿಮ್ಗೆ ಗೊತ್ತಿರುತ್ತೆ. ಅಷ್ಟೆಲ್ಲ ಕಂಪ್ಲೀಟ್ ಮಾಡಿದಾದಮೇಲೆ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗುತ್ತೆ. ಏನೂ ಪ್ರಾಬ್ಲಮ್ ಆಗಿರಲಿಲ್ಲ, ಬೇರೆ ಕಂಟೆಂಟ್ ಎಲ್ಲ ಚೆನ್ನಾಗಿತ್ತು ಅಂತಂದರೆ ಏನೂ ಪ್ರಾಬ್ಲಮ್ ಆಗಿರಲಿಲ್ಲ ಅಂತಂದರೆ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗುತ್ತೆ. ಆವಾಗ ನೀವು ಫುಲ್ ಖುಷಿ ಆಗಿಬಿಡುತ್ತೆ, ನಮ್ಮ ಚಾನಲ್ ಮಾನಿಟೈಸೇಷನ್ ಆಗಿತ್ತು, ಈಗ ನನ್ನ ಚಾನಲ್ನಲ್ಲಿ ಆ್ಯಡ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ರೆವೆನ್ಯೂ ಜನ್ರೇಟ್ ಆಗುತ್ತೆ ಅಂತೇಳಿ ಫುಲ್ ಖುಷಿ ಆಗ್ತೀರ. ಜನ್ರೇಟ್ ಆಗಿರೋ ರೆವೆನ್ಯೂ ಅದು ಡಾಲರ್ನಲ್ಲಿ ಏನಿರುತ್ತಲ್ಲ ಅದು ನಮ್ಮ ಅಕೌಂಟ್ಗೆ ಬರಲಿಲ್ಲ ಅಂತಂದರೆ ಭಾಳ ಬೇಜಾರಾಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಿಮಗೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಿಮ್ಮ ಡಾಲರ್ ಇರುತ್ತಲ್ಲ, ನಿಮ್ಮ ಆ್ಯಡ್ಸೆನ್ಸ್ ಅಕೌಂಟಲ್ಲಿ ಇರುತ್ತಲ್ಲ, ಆ ದುಡ್ಡು ನಿಮ್ಮ ಅಕೌಂಟ್ಗೆ ಬರಬೇಕು ಅಂತಂದರೆ ಎರಡು ಇಂಪಾರ್ಟೆಂಟ್ ಇದೆ ಫ್ರೆಂಡ್ಸ್, ವಿಷಯ ಇದೆ. ಎರಡು ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳ್ಬೋದು. ಫಸ್ಟು, ಐಡೆಂಟಿಟಿ ವೆರಿಫಿಕೇಷನ್ ಮಾಡೋದಕ್ಕೆ ಒಂದು ID ಬೇಕಾಗುತ್ತೆ. ಪಾಸ್ಪೋರ್ಟ್ ಆಗಿರ್ಬೋದು, ಎಲೆಕ್ಷನ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಮತ್ತು ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು. ಇಷ್ಟನ್ನು ನೀವು ಅಪ್ಲೋಡ್ ಮಾಡ್ಬೋದು. ಆದರೆ ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಭಾಳಷ್ಟು ಜನ ಪ್ಯಾನ್ ಕಾರ್ಡ್ನೇ ಅಪ್ಲೋಡ್ ಮಾಡ್ತಾರೆ, ಯಾಕಂದರೆ ಭಾಳಷ್ಟು ಜನರ ಹತ್ರ ಪ್ಯಾನ್ ಕಾರ್ಡ್ ಇರುತ್ತೆ. ಬೇರೆ IDs ಇರುತ್ತೆ, ಆ IDಸಿಂದನೂ ಮಾಡ್ಬೋದು. ಆದರೆ ಭಾಳಷ್ಟು ಜನ ಪ್ಯಾನ್ ಕಾರ್ಡೇ ಮಾಡ್ತಾರೆ. ಅದು ಈಸಿ ಇದೆ ಮತ್ತು ಬೇಗ ಇದಾಗುತ್ತೆ, ಐಡೆಂಟಿಟಿ ವೆರಿಫಿಕೇಷನ್ ಆಗುತ್ತೆ. ಇದನ್ನು ನೀವು ತೊಗೊಳ್ಬೇಕು, ಅಂದರೆ ಪ್ಯಾನ್ ಕಾರ್ಡ್ನ ಮಾಡಿಸಿರಬೇಕು. ನಿಮ್ಮ ಹತ್ರ ಪ್ಯಾನ್ ಕಾರ್ಡ್ ಇತ್ತು ಅಂತಂದರೆ ಓಕೆ, ಏನೂ ಪ್ರಾಬ್ಲಮ್ ಆಗೋಲ್ಲ, ನೀವು ಐಡೆಂಟಿಟಿ ವೆರಿಫಿಕೇಷನ್ ಮಾಡ್ಬೋದು. ಆದರೆ ಕೆಲವು ಜನರ ಹತ್ರ ಏನಿರುತ್ತೆ, ಪ್ಯಾನ್ ಕಾರ್ಡ್ ಇರೋಲ್ಲ ಫ್ರೆಂಡ್ಸ್. ಆವಾಗ ಮಾನಿಟೈಸೇಷನ್ ಆದಮೇಲೆ ಪ್ಯಾನ್ ಕಾರ್ಡ್ ಮಾಡಬೇಕು, ಐಡೆಂಟಿಟಿ ವೆರಿಫಿಕೇಷನ್ ಮಾಡಬೇಕು ಅಂತಂದರೆ ಪ್ಯಾನ್ ಕಾರ್ಡ್ ಇರೋಲ್ಲ. ಆವಾಗ ನನ್ನ ಹತ್ರ ಪ್ಯಾನ್ ಕಾರ್ಡ್ ಇಲ್ಲ, ಬೇರೆ ಎಲೆಕ್ಷನ್ ಕಾರ್ಡಿಂದ ಹೇಗೆ ಮಾಡೋದು ಅದು ಇದು ಕೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ಸಿಂಪಲ್ಲಾಗಿ ನೀವು ಈಸಿಯಾಗಿ ಬೇಗ ನಿಮ್ಮ ಚಾನಲ್ ಐಡೆಂಟಿಟಿ ವೆರಿಫಿಕೇಷನ್ ಆಗಬೇಕು ಅಂತಂದರೆ ಪ್ಯಾನ್ ಕಾರ್ಡ್ ಬೇಗ ಮಾಡಿಸ್ಕೊಂಡ್ಬಿಡಿ. ನಿಮ್ಮ ಚಾನಲ್ ಇನ್ನೂ ಮಾನಿಟೈಸೇಷನ್ ಆಗಿರಲಿಲ್ಲ, ಈಗ ಇನ್ನೂ ಚಾನಲ್ ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಬೇಕಾಗಿತ್ತು, ವಾಚ್ ಟೈಮ್ ಸ್ವಲ್ಪ ಬೇಕಾಗಿತ್ತು ಅಂತಂದರೆ ನೀವು ಈಗ ಫ್ರೀ ಇದ್ದರೆ ಈಗ ಪ್ಯಾನ್ ಕಾರ್ಡ್ನ ನೀವು ಮಾಡಿಸ್ಕೊಂಡು ಇಟ್ಕೊಂಡ್ಬಿಡಿ. ಐಡೆಂಟಿಟಿ ವೆರಿಫಿಕೇಷನ್ ಟೈಮ್ನಲ್ಲಿ ಭಾಳ ಯೂಸ್ಫುಲ್ ಆಗುತ್ತೆ. ಆ ಟೈಮ್ನಲ್ಲಿ ನೀವು ಬೇಗ ವೆರಿಫೈ ಮಾಡಲಿಲ್ಲ ಅಂತಂದರೆ ನಿಮ್ಮ ವೀಡಿಯೋಸ್ಗೆ ಆ್ಯಡ್ಸ್ ಬರೋ ಸ್ಟಾಪ್ ಆಗುತ್ತೆ ಮತ್ತು ರೆವೆನ್ಯೂ ಜನ್ರೇಟ್ ಆಗೋದು ಸ್ಟಾಪ್ ಆಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಇದನ್ನು ನೀವು ಬೇಗ ಮಾಡಿಸ್ಕೊಂಡು ಇಟ್ಕೊಳ್ಳಿ. ಸೆಕೆಂಡ್, ಎರಡನೇದು ಏನು ಇಂಪಾರ್ಟೆಂಟ್ ಇದೆ ಅಂತಂದರೆ ಸ್ವಿಫ್ಟ್ ಕೋಡ್ ನಿಮ್ಮ ಬ್ಯಾಂಕ್ನಲ್ಲಿ ಕೇಳಿ. ನಿಮ್ಮ ಅಕೌಂಟ್ ಎಲ್ಲಿರುತ್ತೆ, ಯಾವ ಬ್ಯಾಂಕ್ನಲ್ಲಿ ಇರುತ್ತೋ ಅಲ್ಲಿ ಕೇಳಿ. ಸ್ವಿಫ್ಟ್ ಕೋಡ್ ನೀವು ಫಸ್ಟೇ ತೊಗೊಂಡಿಟ್ಕೊಳ್ಳಿ, ಇಟ್ಕೊಳ್ಳಿ ಆ ಸ್ವಿಫ್ಟ್ ಕೋಡ್ ಯಾವುದಿದೆ ಬ್ಯಾಂಕ್ಗೆ ಅಂತೇಳಿ. ಒಂದೊಂದು ಬ್ಯಾಂಕ್ಗೆ ಅವರು ಹೇಳೋದೇ ಇಲ್ಲ, ಮ್ಯಾನೇಜರ್ಗೆ ಗೊತ್ತಿರಲ್ಲ, ಒಂದೊಂದು ಹೇಳೋದೇ ಇಲ್ಲ, ಗೊತ್ತಿದ್ರೂ ಕೂಡ ಹೇಳಲ್ಲ ಒಬ್ಬೊಬ್ಬರು. ಅದಕ್ಕೆ ನೀವು ಅವ್ರ ಹತ್ರ ಹೋಗಿ 1 ಸಲ 2 ಸಲ 3 ಸಲ ಹೋಗಿ ಕಾಂಟ್ಯಾಕ್ಟ್ ಮಾಡ್ತಾಯಿರಿ. ಸ್ವಿಫ್ಟ್ ಕೋಡ್ ಸಿಗೋವರೆಗೂ ಕಾಂಟ್ಯಾಕ್ಟ್ ಮಾಡ್ತಾಯಿರಿ. ಒಂದು ವೇಳೆ ಅವ್ರ ಹತ್ರ ಗೊತ್ತಾಗ್ತಾ ಇರಲಿಲ್ಲ, ಎಷ್ಟು ಬಾರಿ ಕೇಳಿದ್ರು ಅವ್ರಿಗೆ ಹೇಳ್ತಾ ಇರಲಿಲ್ಲ ಅಂತಂದರೆ ಬೇರೆ ಬ್ಯಾಂಕಲ್ಲಿ ಹೋಗಿ ನೀವು ಕೇಳಿ, ಫಸ್ಟಿಗೆ ಕೇಳಿ, ಹಿಂಗೆ ಸ್ವಿಫ್ಟ್ ಕೋಡ್ ಬೇಕಾಗಿದೆ ನಮಗೆ ಅಂತೇಳಿ. ಅವ್ರು ಹೇಳಿದರು ಅಂತಂದರೆ ಆ ಬ್ಯಾಂಕ್ನಲ್ಲಿ ನೀವು ಅಕೌಂಟ್ನ ಓಪನ್ ಮಾಡಿ ಒಂದು ಸ್ವಲ್ಪ ಟ್ರಾನ್ಸಾಕ್ಷನ್ ಮಾಡಿ, ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಟ್ರಾನ್ಸಾಕ್ಷನ್ ಮಾಡಿ ಕಂಪ್ಲೀಟ್ ಆಗುತ್ತೆ. ನಿಮಗೆ ಯಾವಾಗ ಚಾನಲ್ ಮಾನಿಟೈಸೇಷನ್ ಆಗಿದ ಮೇಲೆ ನಿಮ್ಮ ಚಾನಲ್ನಲ್ಲಿ ಐಡೆಂಟಿಟಿ ವೆರಿಫಿಕೇಷನ್ ಮಾಡಬೇಕಾಗುತ್ತೆ. ಅವಾಗ ಪ್ಯಾನ್ ಕಾರ್ಡ್ ಇರುತ್ತೆ, ವೆರಿಫೈ ಮಾಡ್ತೀರಾ. ಆಮೇಲೆ ಅಡ್ರೆಸ್ ವೆರಿಫೈ ಮಾಡೋಕ್ಕೆ ಪಿನ್ ಬರುತ್ತೆ, ವೆರಿಫೈ ಮಾಡ್ತೀರಾ. ನಿಮ್ಮ ಬ್ಯಾಂಕ್ ಅಕೌಂಟ್ ಆ್ಯಡ್ ಮಾಡಬೇಕಾದ್ರೆ ಸ್ವಿಫ್ಟ್ ಕೋಡ್ ಬೇಕಾಗುತ್ತೆ. ನೀವು ಸ್ವಿಫ್ಟ್ ಕೋಡ್ ಮೊದಲೇ ತೊಗೊಂಡು ಇಟ್ಕೊಂಡ್ರೆ ಆವಾಗ ಹಾಕಿ ನಿಮ್ಮ ಅಮೌಂಟ್ ಏನು ಬರುತ್ತೆ ಡಾಲರಿಂದ, ನಿಮ್ಮ ಆ್ಯಡ್ಸೆನ್ಸ್ ಅಕೌಂಟಿಂದ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಏನು ಬರುತ್ತೆ ಬೇಗ ನೀವು ತೊಗೊಳ್ಬೋದು ಫ್ರೆಂಡ್ಸ್. ಇದು ಬೇಗ ನೀವು ಮೊದಲೇ ಮಾಡಿರಲಿಲ್ಲ, ನೀವು ಪ್ಯಾನ್ ಕಾರ್ಡ್ ಆಮೇಲೆ ಮಾಡಿಸಿದ್ರಾಯ್ತು, ಸ್ವಿಫ್ಟ್ ಕೋಡ್ ಆಮೇಲೆ ಕೇಳಿದ್ರಾಯ್ತು, ಪೇಮೆಂಟ್ ಬರೋ ಟೈಮ್ನಲ್ಲಿ ಕೇಳಿದ್ರಾಯ್ತು ಅಂತೇಳಿ ಅಂದ್ಕೊಂಡ್ರೆ ನಿಮ್ಮ ಚಾನಲ್ನಲ್ಲಿ ಆ್ಯಡ್ಸ್ ಬರೋ ಸ್ಟಾಪ್ ಆಗೋ ಚಾನ್ಸಸ್ ಇರುತ್ತೆ ಮತ್ತು ಪೇಮೆಂಟ್ ಕೂಡ ಲೇಟಾಗಿ ಬರೋ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಪ್ಯಾನ್ ಕಾರ್ಡ್ ಒಂದು, ಸ್ವಿಫ್ಟ್ ಕೋಡ್ ಒಂದು ಬೇಗನೆ ನೀವು ತಿಳ್ಕೊಳ್ಳಿ. ಸ್ವಿಫ್ಟ್ ಕೋಡ್ ಬೇಗ ತಿಳ್ಕೊಳ್ಳಿ, ಪ್ಯಾನ್ ಕಾರ್ಡ್ ಬೇಗ ಮಾಡಿಸ್ಕೊಂಡು ಇಟ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.